ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ಭರ್ಜರಿ ಗೆಲುವನ್ನ ದಾಖಲಿಸಿರುವಂತಹ ಭಾರತ ಎರಡನೇ ಪಂದ್ಯಕ್ಕೆ ಸಜ್ಜಾಗ್ತಾ ಇದೆ. ಆದರೆ ಬಿಸಿಸಿಐನಲ್ಲಿ ಮಾತ್ರ ಮೇಜರ್ ಡೆವಲಪ್ಮೆಂಟ್ಗಳೇ ಆಗ್ತಾ ಇವೆ. ಎರಡನೇ ಪಂದ್ಯಕ್ಕೂ ಮುನ್ನ ದಿಢೀರ್ ಸಭೆ ಕರೆಯಲಾಗಿದೆ. ಒಂದ್ ಕಡೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರ ಆರ್ಭಟ, ಮತ್ತೊಂದು ಕಡೆ ಗೌತಮ್ ಗಂಭೀರ್ ಅವರ ಆಟ ಎಲ್ಲರ ತಲೆ ಕೆಡಿಸಿದೆ. ಗಂಭೀರ್ ನಿರ್ಧಾರಗಳೇ ಅವರಿಗೆ ಮುಳುವಾಗ್ತಾ ಇದೆಯಾ? ರೋಕೋ ಜೋಡಿಯನ್ನ ಕೆಣಕಿ ಕೆಟ್ರ? ಕೋಚ್ ಸ್ಥಾನದಿಂದ ಗೇಟ್ ಪಾಸ್ ಫಿಕ್ಸ್ ಆಯ್ತಾ? ದಿಢೀರ್ ಸಭೆ ಕರೆದಿದ್ಯಾಕೆ? ಫಸ್ಟ್ ಮ್ಯಾಚ್ ಆದ್ಮೇಲೆ ಏನೆಲ್ಲ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಭಾರತ ತಂಡಕ್ಕೆ ಹೆಡ್ ಕೋಚ್ ಆದ್ಮೇಲೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಅವಾಗವಾಗ ಸದ್ದು ಮಾಡ್ತಾನೆ ಇರುತ್ತೆ. ಹಾಗೆ ಗೌತಮ್ ಗಂಭೀರ್ ಅವರ ಸರ್ವಾಧಿಕಾರ ಸೀನಿಯರ್ಸ್ಗೆ ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ರೋಹಿತ್ ಮತ್ತು ಕೊಹ್ಲಿ ಹಾಗೆ ಗಂಭೀರ್ ನಡುವೆ ಮುನಿಸು ಇರೋದಂತೂ ಸತ್ಯ. ಈಗ ಅದೇ ವಿಚಾರವಾಗಿ ದೊಡ್ಡ ಬೆಳವಣಿಗೆಗಳೇ ಆಗ್ತಾ ಇವೆ. ಎರಡನೇ ಪಂದ್ಯಕ್ಕೂ ಮುನ್ನ ಬಿಸಿಸಿಐ ದಿಢೀರ್ ಸಭೆ ಕರೆದಿದ್ದು ತಲೆದಂಡದ ಚರ್ಚೆ ಶುರುವಾಗಿದೆ. ರೋಕೋ ಮತ್ತು ಗಂಭೀರ್ ನಡುವೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ತಂಡದಲ್ಲಿ ಮಾತ್ರ ಭಾರತ ಪರ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸೋಕೆ ಗಂಭೀರ್ ಅವರೇ ಕಾರಣ ಎನ್ನುವಂತ ಆರೋಪ ಇದೆ. ಹಾಗೆ ಕೋಚ್ ಗಂಭೀರ್ ಮತ್ತು ರೋಹಿತ್ ಹಾಗೆ ಕೊಹ್ಲಿ ನಡುವೆ ಶೀತಲ ಸಮರ ನಡೀತಾನೆ ಇರುತ್ತೆ. ಅಂದ್ರೆ ಮೂವರ ನಡುವೆ ಕೆಲ ಭಿನ್ನಾಭಿಪ್ರಾಯಗಳಿವೆ. ಜೊತೆಗೆ ಕಮ್ಯುನಿಕೇಶನ್ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತ ಬಿಸಿಸಿಐ ರಾಯ್ಪುರದಲ್ಲಿ ದಿಢೀರ್ ಸಭೆ ಕರೆದಿದೆ. ಸಭೆಯಲ್ಲಿ ಟೀಂ ಇಂಡಿಯಾ ಮುಖ್ಯ ಕೋಚ್ ಗೌತಮ್ ಗಂಭೀರ್, ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಭಾಗವಹಿಸಲಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರನ್ನು ಕೂಡ ಈ ಸಭೆಗೆ ಕರೆಯುವಂತ ಸಾಧ್ಯತೆ ಇದೆ. ಈ ಸಭೆಗೆ ಕಾರಣ ಗೌತಮ್ ಗಂಭೀರ್ ಅವರು ಏಕದಿನ ತಂಡದಿಂದಲೂ ಕೂಡ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಯನ್ನ ಹೊರಗಿಡುವಂತ ಚಿಂತನೆಯಲ್ಲಿದ್ದಾರೆ ಅನ್ನೋದು. ಆದ್ರೆ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳು ತಮ್ಮ ಆಟದ ಮೂಲಕ ಎಲ್ಲರ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಇದೇ ಈಗ ಗಂಭೀರ್ಗೆ ಮುಖಭಂಗ ಉಂಟು ಮಾಡಿದೆ. ಗಂಭೀರ್ ಅವರ ಪ್ಲಾನ್ ಫ್ಲಾಪ್ ಆಗ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಜೊತೆಗಿನ ಬಿರುಕು ಕೂಡ ಜಾಸ್ತಿ ಆಗ್ತಿದೆ. ಈ ಮೂವರ ನಡುವಿನ ವೈಮನಸ್ಸು ತಂಡದ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಮಾತುಕತೆ ಮೂಲಕ ಬಗೆಹರಿಸೋಕೆ ಬಿಸಿಸಿಐ ದಿಢೀರ್ ಸಭೆ ಕರೆದಿದೆ. ರಾಂಚಿಯಲ್ಲಿ ಮೊದಲನೇ ಏಕದಿನ ಪಂದ್ಯದ ವೇಳೆ ನಡೆದ ಕೆಲ ಘಟನೆಗಳು ಕೂಡ ಈ ಸಭೆಗೆ ಕಾರಣ ಆಗಿವೆ. ಮೊದಲ ಪಂದ್ಯದ ವೇಳೆ ರೋಹಿತ್ ಗಂಭೀರ್ ವಾಗ್ವಾದ. ಮೊನ್ನೆ ಭಾನುವಾರ ಸೌತ್ ಆಫ್ರಿಕಾ ವಿರುದ್ಧ ಫಸ್ಟ್ ಮ್ಯಾಚ್ ವೇಳೆ ನಡೆದ ರೋಹಿತ್ ಮತ್ತು ಗಂಭೀರ್ ನಡುವಿನ ಮಾತುಕತೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಹಾಗೆ ಇಬ್ಬರ ನಡುವೆ ವಾಗ್ವಾದ ನಡೆದಂತೆ ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಇಬ್ಬರ ಹಾವಭಾವ, ಮುಖದ ಮೇಲಿನ ಸಿಟ್ಟು ಗಮನಿಸಿದಾಗ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಗಂಭೀರ್ ಕಡೆ ತಿರುಗಿಯೂ ನೋಡದ ಕೊಹ್ಲಿ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಮೊದಲ ಏಕದಿನ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದಂತ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ರು. 135 ರನ್ ಗಳಿಸಿದ್ದ ಕೊಹ್ಲಿಯನ್ನ ಸೌತ್ ಆಫ್ರಿಕಾ ಬೌಲರ್ ಮಾರ್ಕೋ ಜಾನ್ಸನ್ ಔಟ್ ಮಾಡಿದ್ರು. ನಂತರ ಗ್ರೌಂಡ್ ಕ್ಯಾಮೆರಾ ಸೆರೆ ಹಿಡಿದಂತ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಗಂಭೀರ್ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪರಸ್ಪರ ಅಪ್ಪಿಕೊಳ್ಳೋದನ್ನ ತೋರಿಸಲಾಗಿತ್ತು. ಸೊ ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗೇ ಇದೆ ಅನ್ನುವಂತೆ ಅದು ಬಿಂಬಿಸಲಾಗಿತ್ತು. ಆದ್ರೆ ಪಂದ್ಯ ಮುಗಿದ ನಂತರದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಡ್ರೆಸ್ಸಿಂಗ್ ರೂಮ್ ಬಾಗಿಲಿನ ಬಳಿ ನಿಂತಿದ್ದ ಗಂಭೀರ್ ಅವರೊಂದಿಗೆ ಕೊಹ್ಲಿ ಮಾತನಾಡಿಲ್ಲ. ಗಂಭೀರ್ ಬಾಗಿಲ ಬಳಿ ನಿಂತಿರೋದನ್ನ ಕಾಣ್ತಾ ಇದ್ದಂತೆ ಬೇಕಂತಲೇ ಜೇಬಿನಲ್ಲಿದ್ದ ಮೊಬೈಲ್ ಅನ್ನ ಕೈಗೆತ್ತಿಕೊಳ್ಳುವಂತ ಕೊಹ್ಲಿ ಮೊಬೈಲ್ ನೋಡುತ್ತಾ ನೇರವಾಗಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿದ್ದಾರೆ. ಈ ವೇಳೆ ಗಂಭೀರ್ ಅವರು ಕೊಹ್ಲಿಯನ್ನ ನೋಡ್ತಾ ಇದ್ರು, ಬಟ್ ಕೊಹ್ಲಿ ಆ ಕಡೆ ತಿರುಗಿ ಕೂಡ ನೋಡಿಲ್ಲ. ಇದೇ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೆಲೆಬ್ರೇಷನ್ ನಲ್ಲೂ ಭಾಗಿಯಾಗದ ಕೊಹ್ಲಿ. ಇನ್ನು ಮೊದಲ ಪಂದ್ಯವನ್ನ ಗೆದ್ದ ಭಾರತ ತಂಡ ತಂಗಿದಂತ ಹೋಟೆಲ್ ನಲ್ಲಿ ಅಲ್ಲಿನ ಸಿಬ್ಬಂದಿ ಕೇಕ್ ಕತ್ತರಿಸುವ ಮೂಲಕ ಭಾರತದ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈ ವೇಳೆ ಕ್ಯಾಪ್ಟನ್ KL ರಾಹುಲ್ ಕೇಕ್ ಅನ್ನ ಕತ್ತರಿಸಿದ್ದಾರೆ. ಮತ್ತೊಂದು ಕಡೆ ಗಂಭೀರ್ ಮತ್ತು ರೋಹಿತ್ ಮಾತುಕತೆ ನಡೆಸ್ತಾ ಇದ್ರು. ಈ ವೇಳೆ ವಿರಾಟ್ ಕೊಹ್ಲಿ ಅಲ್ಲೇ ಇದ್ರು. ಆದ್ರೆ ಯಾವಾಗ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಹೋಟೆಲ್ ಸಿಬ್ಬಂದಿ ಕರೆದಿದ್ರು. ಆದ್ರೆ ಕೊಹ್ಲಿ ಮಾತ್ರ ಇಲ್ಲ ಎನ್ನುವಂತೆ ಮೊಬೈಲ್ ನೋಡುತ್ತಾ ಸಂಭ್ರಮಾಚರಣೆಯನ್ನ ನಿರ್ಲಕ್ಷಿಸಿ ಅಲ್ಲಿಂದ ಹೊರಟಿದ್ದಾರೆ.
ಮತ್ತು ಕೊಹ್ಲಿ ಈ ಹಿಂದೆ ಹೆಡ್ ಕೋಚ್ಗಳ ಫೇವರೇಟ್ ಪ್ಲೇಯರ್ಗಳಾಗಿದ್ರು. ಈಗಲೂ ಕೂಡ ಆ ಬಾಂಡಿಂಗ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಗಂಭೀರ್ ಕೋಚ್ ಆದ್ಮೇಲೆ ಮಾತ್ರನೇ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇವೆ. ಅಂದ್ರೆ ಈ ಭಿನ್ನಾಭಿಪ್ರಾಯ ಉಂಟಾಗೋಕೆ ಏನೆಲ್ಲ ಕಾರಣಗಳು ಅಂತ ನೋಡುತ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕೋಚ್ ಆಗುವಾಗಲೇ ಸ್ಟಾರ್ಡಮ್ ಇಲ್ಲ ಅಂದಿದ್ದಂತ ಗಂಭೀರ್. ಯಾವಾಗ 2024ರಲ್ಲಿ T20 ವಿಶ್ವಕಪ್ ಅನ್ನ ಭಾರತ ಗೆಲ್ಲುತ್ತೋ ಆಗ ರಾಹುಲ್ ದ್ರಾವಿಡ್ ಅವರು ತಮ್ಮ ಕೋಚ್ ಹುದ್ದೆಯನ್ನ ಬಿಡ್ತಾರೆ. ಸೊ ಆ ಟೈಮಲ್ಲಿ ಗಂಭೀರ್ ಆನಂತರ ಗಂಭೀರ್ಗೆ ಈ ಹುದ್ದೆ ಸಿಗುತ್ತೆ. ಆದ್ರೆ ತಾವು ಹೆಡ್ ಕೋಚ್ ಆಗುವಂತ ಟೈಮಲ್ಲಿ ಟೀಮ್ ಇಂಡಿಯಾದಲ್ಲಿ ಸ್ಟಾರ್ಡಮ್ ಇರೋಕೆ ಬಿಡಲ್ಲ. ಸೊ ಇಲ್ಲಿ ಯಾರೆಲ್ಲ ಲೆಜೆಂಡರಿ ಪ್ಲೇಯರ್ಗಳು ಅನ್ಕೊಂಡಿದ್ದಾರೆ ಆ ಸ್ಟಾರ್ಡಮ್ ಇರೋಕೆ ಸಾಧ್ಯನೇ ಇಲ್ಲ ಅಂದಿದ್ರು. ಸೊ ಇದು ಕೂಡ ಆ ಒಂದು ಸ್ಟಾರ್ಡಮ್ ಅನ್ನ ರೋಹಿತ್ ಮತ್ತು ಕೊಹ್ಲಿಯನ್ನ ಪರಿಗಣಿಸಿ ಅವರನ್ನ ಟಾರ್ಗೆಟ್ ಮಾಡಿ ಈ ಮಾತನ್ನ ಹೇಳಿರೋದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದ್ದಂತ ವಿಚಾರವೇ ಆಗಿತ್ತು. ಅಂಡ್ ನೆಕ್ಸ್ಟ್ ಸೀನಿಯರ್ಸ್ ಬೇಡ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡ್ತೀನಿ ಅಂತ ರೂಲ್ಸ್. ಗಂಭೀರ್ ಅವರ ಮೇನ್ ಅಜೆಂಡಾ ಏನಪ್ಪಾ ಅಂತಂದ್ರೆ ತಂಡದಲ್ಲಿ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇರಬೇಕು ಅನ್ನೋದು. ಸೀನಿಯರ್ಗಳಿಗೆ ಅವ್ರಿಗಿಂತ ಅವಕಾಶ ಸಿಗಲ್ಲ, ಸಿಕ್ಕಿ ಆಡಿರ್ತಾರೆ, ಬಟ್ ನನ್ನ ತಂಡದಲ್ಲಿ ಯಂಗ್ಸ್ಟರ್ಸ್ಗೆ ಹೆಚ್ಚಿನ ಅವಕಾಶವನ್ನ ನೀಡ್ತೇನೆ ಅಂತೇಳಿ ಹೇಳಿದ್ರು. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನಿವೃತ್ತಿಯನ್ನ ಪಡೆಯಲಿ ಅನ್ನುವಂತ ದಾಟಿಯಲ್ಲಿ ಅವರು ರೂಲ್ಸ್ ಅನ್ನ ಮಾಡಿದ್ರು. ಹಾಗೆ ತಮಗೆ ಬೇಕಾದಂತ ಕೋಚಿಂಗ್ ಸ್ಟಾಫ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ರು. ಸೊ ಇದು ಕೂಡ ಈ ಇಬ್ಬರು ಆಟಗಾರರಿಗೆ ಒಂಥರ ವೈಮನಸ್ಸಿಗೆ ಕಾರಣವಾಗಿತ್ತು. ಅಂಡ್ ನೆಕ್ಸ್ಟ್ ರೋಹಿತ್ ಹಾಗೆ ಕೊಹ್ಲಿಯನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನುವಂತ ಆರೋಪ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಳೆದ 1.5 ದಶಕದಿಂದ ಭಾರತ ತಂಡಕ್ಕಾಗಿ ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ, ICC ಅಂತ ಬಿಗ್ ಇವೆಂಟ್ಗಳಲ್ಲಿ ಅವರ ಆಟ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ. ಸೊ ಇಬ್ರು ಬೆಳೆದು ಬಂದ ಹಾದಿ ನಿಜಕ್ಕೂ ಕೂಡ ಅತ್ಯದ್ಭುತ, ಲೆಜೆಂಡರಿ ಪ್ಲೇಯರ್ಗಳು. ಆದ್ರೆ ಈಗ ಅವರನ್ನ ತಂಡದಲ್ಲಿ ನಡೆಸ್ಕೊಳ್ತಾ ಇರುವಂತ ರೀತಿ ಸರಿ ಇಲ್ಲ. ಇವನ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದಾಗಲೂ ಕೂಡ ಗೌರವಯುತವಾಗಿ ಅವರನ್ನ ನಿವೃತ್ತಿ ಘೋಷಿಸುವಂತೆ ಮಾಡಿಲ್ಲ. ಸೊ ಇದು ಕೂಡ ಒಂದು ಅಸಮಾಧಾನಕ್ಕೆ ಕಾರಣ ಇದೆ. ಅಂಡ್ ನೆಕ್ಸ್ಟ್ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳುವಂತೆ ಮಾಡಿದಂತ ಆರೋಪ ಗಂಭೀರ್ ಮೇಲಿದೆ. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇನ್ನೊಂದ್ 2 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕಂಟಿನ್ಯೂ ಆಗುವಂತ ಮೈಂಡ್ ಸೆಟ್ ನಲ್ಲಿ ಇದ್ರು. ಆದ್ರೆ ಕಳೆದ ವರ್ಷ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ ನಲ್ಲಿ ಭಾರತ ಟೆಸ್ಟ್ ಸರಣಿಯನ್ನ ಸೋತ ಮೇಲೆ ಈ ಇಬ್ಬರು ಆಟಗಾರರು ನಿವೃತ್ತಿಯನ್ನ ಪಡೆಯಲೇಬೇಕು ಟೆಸ್ಟ್ ಕ್ರಿಕೆಟ್ ನಿಂದ ಎನ್ನುವಂತೆ ಅವರ ಮೇಲೆ ಒತ್ತಡ ಹೇರಲಾಗಿತ್ತು ಎನ್ನುವಂತ ಆರೋಪಗಳಿವೆ. ಸೊ ಕಳೆದ ಮೇನಲ್ಲಿ ಅಂದ್ರೆ IPL ಮಿಡ್ಲಲ್ಲೇನ ಇವರಿಬ್ರು ಆಟಗಾರರು ಕೂಡ 1 ವಾರದ ಅಂತರದಲ್ಲೇ ಇಬ್ಬರೂ ಕೂಡ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಅನ್ನ ಹೇಳಿದ್ರು. ಈ ನಿರ್ಧಾರದ ಹಿಂದೆ ಏನು ಗಂಭೀರ್ ಅವರ ನಡವಳಿಕೆಯ ಕಾರಣ ಎನ್ನುವಂತ ಆರೋಪ ಇದೆ. ಅಂಡ್ ನೆಕ್ಸ್ಟ್ ರವಿಶಾಸ್ತ್ರಿ ಹಾಗೆ ರಾಹುಲ್ ದ್ರಾವಿಡ್ ಅವರ ಜೊತೆಗಿದ್ದ ಹೊಂದಾಣಿಕೆ ಈಗ ಗಂಭೀರ್ಗೆ ಹೊಂದಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಈ ಇಬ್ಬರು ಆಟಗಾರರಿಗೆ. ರವಿಶಾಸ್ತ್ರಿ ಹಾಗೆ ದ್ರಾವಿಡ್ ಎಲ್ಲೇ ಸಿಕ್ಕರೂ ಕೂಡ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇಬ್ರು ಕೂಡ ಅಷ್ಟೇ ನೀಟಾಗಿ ಹೋಗಿ ಅವರನ್ನ ಮಾತಾಡಿಸ್ತಾರೆ. ಜೊತೆಗೆ ಅವರಿಬ್ಬರ ಜೊತೆಗೆ ಅಷ್ಟೇ ಬಾಂಡಿಂಗ್ ಇದೆ. ರವಿಶಾಸ್ತ್ರಿ ಅಂತೂ ಇವತ್ತಿಗೂ ಕೂಡ ಕೊಹ್ಲಿ ಅವರನ್ನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಕೊಹ್ಲಿ ಕೂಡ ಅವರ ಅಚ್ಚುಮೆಚ್ಚಿನ ಕೋಚ್ ಅಂತಾನೆ ಅನ್ಕೊಂಡಿದ್ದಾರೆ ರವಿಶಾಸ್ತ್ರಿ ಅವರನ್ನ. ಇವನ್ ದ್ರಾವಿಡ್ ಕೂಡ ಅಷ್ಟೇ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ರು. ಆದ್ರೆ ಈಗ ಗಂಭೀರ್ ಜೊತೆ ಆ ಯಾವ ಒಡನಾಟ ಕೂಡ ಇಲ್ಲ. ಜೊತೆಗೆ ಗಂಭೀರ್ ಜೊತೆ ರೋಕೋ ಮಾತ್ರ ಅಲ್ಲ, ಇಡೀ ಯಾವ ತಂಡದ ಸದಸ್ಯ ಕೂಡ ಅಷ್ಟೊಂದು ಫ್ರೆಂಡ್ಲಿ ಆಗಿ ಮೂವ್ ಆಗೋದನ್ನ ನೋಡಿರೋಕೆ ಚಾನ್ಸೇ ಇಲ್ಲ. ಹೀಗೆ ಗಂಭೀರ್ ಹೆಸರಿಗೆ ತಕ್ಕಂತೆ ಯಾವಾಗ್ಲೂ ಕೂಡ ಗಂಭೀರವಾಗೇ ಇರ್ತಾರೆ. ಗೆದ್ದಾಗ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗಲ್ಲ, ಅಪ್ರಿಶಿಯೇಟ್ ಮಾಡಲ್ಲ, ಆಟಗಾರರ ಜೊತೆ ಕೂಡ ಬೆರೆಯಲ್ಲ, ಕ್ರೂಷಿಯಲ್ ಟೈಮ್ಗಳಲ್ಲೂ ಕೂಡ ಟಿಪ್ಸ್ ಕೊಡಲ್ಲ, ಒಂಥರ ಸರ್ವಾಧಿಕಾರಿ ತರ ಬಿಹೇವ್ ಮಾಡ್ತಾರೆ ಅನ್ನೋದು ಆರೋಪ. ಸೊ ಇದೇ ಈಗ ರೋಹಿತ್ ಕೊಹ್ಲಿಗೂ ಕೂಡ ಅಡ್ಜಸ್ಟ್ ಆಗೋಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈ ಎಲ್ಲಾ ಗದ್ದಲಗಳಿಗೆ ಬ್ರೇಕ್ ಹಾಕೋಕಂತಲೇ BCCI ದಿಢೀರ್ ಸಭೆ ಕರೆದಿದೆ. ಮಾತುಕತೆ ಮೂಲಕ ಎಲ್ಲವನ್ನೂ ಕೂಡ ಸುಧಾರಣೆ ಮಾಡಿಕೊಳ್ಳೋಕೆ ನೋಡ್ತಾ ಇದೆ. ಸೊ ಬಹುಶಃ ಕೋಚ್ ಸ್ಥಾನದಿಂದ ಗಂಭೀರ್ಗೆ ಗೇಟ್ ಪಾಸ್ ಕೊಡ್ತಾರಾ ಅಥವಾ ಬುದ್ಧಿ ಹೇಳಿ ಬಿಡ್ತಾರಾ, ಹೇಗೆ ಇದು ಮುಂದಿನ ದಿನಗಳಲ್ಲಿ ಸರಿಯಾಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಮಸ್ಕಾರ.